ನಮಸ್ಕಾರ. ನಾನು ನಿಮಗೆ ಇವತ್ತಿನ ವಿಡಿಯೋದೊಳಗೆ ಕ್ಯಾಂಟನೀಸ್ ಪ್ರೂಫಿಂಗ್ ಅಂತಂದ್ರೆ ಲೈಸೆನ್ಸ್ ಎಕ್ಸಾಮ್ ಇನ್ ಜರ್ಮನಿ ಫಾರ್ ನರ್ಸಸ್ ಅದನ್ನ ಪ್ಯಾಟರ್ನ್ ಬಗ್ಗೆ ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಕ್ಯಾಂಟನೀಸ್ ಎಕ್ಸಾಮ್ ಏನೈತಲ್ಲ ಲೈಸೆನ್ಸ್ ಎಕ್ಸಾಮ್ ಈ ಥರದ ಪ್ಯಾಟರ್ನ್ ಬಗ್ಗೆ ಒಂದು ಸ್ಮಾಲ್ ಒಂದು PDF ಐತಿ. ಸೊ ಅದೇನಾರ PDF ನಿಮ್ಗೆ ಬೇಕಾಗಿದ್ದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರಿ ಮತ್ತು ಕಮೆಂಟ್ ಬಾಕ್ಸ್ ಒಳಗೆ KP ಅಂತ ಟೈಪ್ ಮಾಡಿದ್ರೆ ನಿಮಗೆ ಅದನ್ನು ಕಳಿಸ್ಕೊಡ್ತೀನಿ ಅದ್ರ PDF. ಸೊ ಬರ್ರಿ ಅದು ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ನೋಡೋಣ. ಈಗ ಲೈಸೆನ್ಸ್ ಎಕ್ಸಾಮ್ ಒಳಗೆ ಇಲ್ಲಿ ಎರಡು ಅವನ ಪಾರ್ಟಾಗಿ ಡಿವೈಡ್ ಮಾಡಿರ್ತಾರೆ. ಸೊ ಫಸ್ಟ್ ಪಾರ್ಟ್ ಯಾವತ್ತಪ್ಪ ಅಂತಂದ್ರೆ ಪ್ರಾಕ್ಟಿಕಲ್ಲ. ಸೊ ಸೆಕೆಂಡ್ ಪಾರ್ಟ್ ಮ್ಯೂನ್ಲಿಶ್ ಅಂದ್ರೆ ಸ್ಪ್ರೆಷನ್. ಸೊ ನಿಮಗೆ ಫಸ್ಟ್ ಪ್ರಾಕ್ಟಿಕಲ್ ನಡೆಸ್ತಾರೆ ಅವ್ರು. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ನಿಮಗೆ 2 ದಿವಸ ನಡೆಯುತ್ತೆ. ಸೊ ಫಸ್ಟ್ ಡೇ ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮಗೆ ಪೇಷಂಟ್ ಅಲಾಟ್ ಮಾಡ್ತಾರೆ, 2 ಪೇಷಂಟ್ಸ್ ಕೊಡ್ತಾರೆ. ಸೊ ಅವು 2 ಪೇಷಂಟ್ ಮೇಲೆ ನೀವು ಫ್ಲೀಗ ಪ್ಲಾನ್ ಅಂತಂದ್ರೆ ನಮ್ಮ ಕಡೆ ಕೇರ್ ಪ್ಲಾನ್ ಅಂತಿರಲ್ಲ ನೀವು. ಸೊ 2 ಪೇಷಂಟ್ ಮೇಲೆ ನೀವು ಕೇರ್ ಪ್ಲಾನ್ ಬರೀಬೇಕಾಗತ್ತೆ. ಸೊ ಫಸ್ಟ್ ನಿಮಗೆ ಪೇಷಂಟ್ ಕೇರ್ ಪ್ಲಾನ್ ಬರೀಬೇಕು. ನಿಮಗೆ ಪೇಷಂಟ್ ಫೈಲ್ಸು ಎಲ್ಲ ಕೊಡ್ತಾರೆ, ನೀವು ಡಾಟಾ ಎಲ್ಲ ಕಲೆಕ್ಷನ್ ಮಾಡಿ ನಿಮಗೆ ಟೈಮ್ ಕೊಡ್ತಾರೆ ಲೈಕ್ 1.5 ಅವರ್. ಸೊ ಅಷ್ಟರೊಳಗೆ ನೀವು 2 ಪೇಷಂಟ್ ಮೇಲೆ 2 ಫ್ಲೀಗ ಪ್ಲಾನ್ ಅಂತಂದ್ರೆ 2 ಕೇರ್ ಪ್ಲಾನ್ ಬರೀಬೇಕು. ಸೊ ಫಸ್ಟ್ ನಿಮ್ದು ಕೇರ್ ಪ್ಲಾನ್ ಬರೀತೀರಿ. ಸೊ ನೆಕ್ಸ್ಟ್ ಡೇ ಫಸ್ಟ್ ಡೇ ನಿಮಗೆ ಎಕ್ಸ್ಟರ್ನಲ್ ಎಕ್ಸಾಮ್ ಇರಲ್ಲ, ಬಟ್ ಸೆಕೆಂಡ್ ಡೇ ಎಕ್ಸ್ಟರ್ನಲ್ ಎಕ್ಸಾಮ್ ಬರ್ತಾರೆ. ನಿಮಗೆ ಇಂಟರ್ನಲ್ ಒಬ್ಬರು ಇರ್ತಾರೋ, ಎಕ್ಸ್ಟರ್ನಲ್ ಇರ್ತಾರೋ. ಸೊ ಸೆಕೆಂಡ್ ಡೇ ನಿಮಗೆ ನೀವು ಪೇಷಂಟದ್ದು ಕೇರ್ ಪ್ಲಾನ್ದಾಗ ಏನು ಬರ್ದಿರ್ತಾರಲ್ಲ, ಸೊ ಅದನ್ನೆಲ್ಲ ನೀವು ನೆಕ್ಸ್ಟ್ ಡೇ ಮಾಡಿ ತೋರಿಸ್ಬೇಕಿರ್ತೈತಿ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ನೆಕ್ಸ್ಟ್ ಡೇ ಏನಿರತ್ತಪ್ಪ ಅಂತಂದ್ರೆ ಪೇಷಂಟ್ ನೀವು ವಾಶ್ ಮಾಡಬೇಕಿರುತ್ತೆ. ಪೇಷಂಟ್ ಬೆಡ್ ವಾಶ್ ಇರುತ್ತಲ್ಲ, ಬಟ್ ವಾಶ್ ಹೆಂಗದ ಲೈಕ್ ಪ್ರೊಸೀಜರ್ ತಕ್ಕಂಗೆ ಮಾಡ್ಬೇಕಿರುತ್ತೆ ಅದನ್ನ. ಸೊ ಭಾಳ ವೆರಿ ಇಂಪಾರ್ಟೆಂಟ. ಮತ್ತು ಇಲ್ಲಿ ಕಮ್ಯುನಿಕೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪೇಷಂಟ್ ಮತ್ತು ನಿಮ್ಮ ನಡುವೆ. ಸೊ ಹಾಗಾಗಿ ಲ್ಯಾಂಗ್ವೇಜ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ. ಸೊ ಹಾಗಾಗಿ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಮಾಡ್ಕೊಂಡು ಬರ್ರಿ. ಯಾಕಂದರೆ ಎಕ್ಸಾಮ್ಗಳು ಕಮ್ಯುನಿಕೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೀವೇನು ಪೇಷಂಟ್ ಜೊತೆ ಮಾತಾಡತ್ತೀರಿ, ಪೇಷಂಟ್ ನಿಮ್ಮ ಏನು ಮಾತಾಡ್ತಾರೆ ಅನ್ನೋದು ತಿಳಿಬೇಕು ನಿಮಗೆ. ಅಂದಾಗ ನಿಮಗೆ ಕಮ್ಯುನಿಕೇಷನ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ನೀವು ಪೇಷಂಟ್ ವಾಶ್ ಮಾಡೋದು ಇರುತ್ತೆ. ಸೊ ಪೇಷಂಟೆಲ್ಲ ವಾಶ್ ಮಾಡಿದ್ಮೇಲೆ ನಿಮಗೆ ಬಿಹ್ಯಾಂಡ್ ಲುಕ್ಸ್ ಫ್ಲೀಗ್ ಅಂತಾರೆ. ಸೊ ಬಿಹ್ಯಾಂಡ್ ಲುಕ್ಸ್ ಫ್ಲೀಗಳು ಏನೇನು ಬರುತ್ತಪ್ಪ ಅಂತಂದ್ರೆ ನೀವು ವೈಟಲ್ ಸೈನ್ ಚೆಕ್ ಮಾಡೋದಾಗಿರ್ಬೋದು, ಮತ್ತು ಕಾಂಪ್ರೆಷನ್ ಸ್ಟ್ರುಂಪ ಅಂತಾರೆ ಅಂತಂದ್ರೆ ಕಾಂಪ್ರೆಷನ್ ಸ್ಟ್ರುಂಪ ಆನ್ಸಿ ಏನು ಮಾಡೋದಾಗಿರ್ಬೋದು. ಆಮೇಲೆ ಮತ್ತು ಫೆರ್ಬಾಂಡ್ ಅಂತಂದ್ರೆ ನೀವು ಪೇಷಂಟ್ಗೆ ಬ್ಯಾಂಡೇಜ್ ಮಾಡೋದಾಗಿರ್ಬೋದು. ಮತ್ತು ಟ್ಯಾಬ್ಲೆಟನ್ನು ಫೆರಟೈಲನ್ ಅಂತಂದ್ರೆ ಮೆಡಿಕಾಮೆಂಟ್ ಫೆರಟೈಲನ್ ಅಂತಂದ್ರೆ ಟ್ಯಾಬ್ಲೆಟ್ ಕೊಡೋದಾಗಿರ್ಬೋದು. ಸೊ ಅವನ್ನೆಲ್ಲ ನಿಮ್ಗೆ ಅವತ್ತು ಅಬ್ಸರ್ವ್ ಮಾಡ್ತಾರೆ. ಮತ್ತು ಹೈಜೀನ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗೆ. ಸೊ ಹೈಜೀನ್ ನೀವು ಭಾಳ ಮೇಂಟೈನ್ ಮಾಡೋಕ್ಕಾಗುತ್ತೆ ಪ್ರೊಸೀಜರ್ ಒಳಗೆ. ಸೊ ನಿಮ್ಗೆ ಆಫ್ಟರ್ ಸೆಕೆಂಡ್ ಡೇ ಫಸ್ಟ್ ಡೇ ನೀವು ಅಪ್ಲಿಕ್ ಪ್ಲಾನಿಂಗ್ ಬರ್ತೀರಿ. ಸೆಕೆಂಡ್ ಡೇ ಪೇಷಂಟ್ದು ವಾಶ್ ಮಾಡೋದೆಲ್ಲ ಇರುತ್ತೆ. ಸೊ ಸೆಕೆಂಡ್ ಡೇ ಪೇಷಂಟ್ ನಿಮ್ದು ಎಕ್ಸಾಮ್ ಆದಮೇಲೆ ನಿಮ್ಮ ಡಾಕ್ಯುಮೆಂಟೇಷನ್ ನೋಡ್ತಾರೆ ಅವರು. ಡಾಕ್ಯುಮೆಂಟೇಷನ್ ಮಾಡಿ ತೋರಿಸಂತಾರೆ ಹೆಂಗೆ ಮಾಡ್ತಾರೆ ಅಂತ, ನೀವು ಹೆಂಗೆ ಮಾಡ್ತಾರೆ ಅಂತ ನೋಡ್ತಾರೆಲ್ಲ. ಸೊ ಡಾಕ್ಯುಮೆಂಟೇಷನ್ ಮಾಡಿ ತೋರಿಸ್ಬೇಕು ನೀವು. ಸೊ ಆಮೇಲೆ ನಿಮಗೆ ಲಾಸ್ಟ್ ಎಟ್ ದಿ ಎಂಡ್ ಒಂದು ಸ್ಮಾಲ್ ಕನ್ವರ್ಸೇಷನ್ ಇರುತ್ತೆ ನಿಮ್ಮ ಎಕ್ಸ್ಟರ್ನಲ್ಲ ಮತ್ತು ನಿಮ್ದು ಇಂಟರ್ನಲ್ಲ. ಆಮೇಲೆ ನೀವು ಇರ್ತಾರೆ. ಸೊ ಅಲ್ಲಿ ಏನೇನು ಆಯಿತು ಡಿಸ್ಕಷನ್ ಮಾಡ್ತಾರೆ. ಸೊ ಇದಿಷ್ಟು ಬಂದುಬಿಟ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮ್ಯೂನ್ಲಿಶ್ ಎಕ್ಸಾಮ್ ಸ್ಪ್ರೆಷನ್. ಇದು ಭಾಳ ವೆರಿ ಇಂಪಾರ್ಟೆಂಟ. ಸೊ ಅಗೇನಿಲ್ಲಿ ನಿಮ್ಮ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಕ್ಯಾಂಟನೀಸ್ ಎಕ್ಸಾಮ್ ಒಳಗೆ ನಿಮ್ಮ ಗ್ರಾಮರ್ದು ಏನು ಚೆಕ್ ಮಾಡಲ್ಲ, ಬಟ್ ನೀವು ಏನು ಮಾತಾಡ್ತಿರಲ್ಲ ಅದು ಅವ್ರಿಗೆ ತಿಳಿತಾ ಇರಬೇಕಷ್ಟೆ. ಸೊ ಹಾಗಾಗಿ ನೆಕ್ಸ್ಟ್ ಪಾರ್ಟ್ ಯಾವತ್ತಪ್ಪ ಅಂತಂದ್ರೆ ಮ್ಯೂನ್ಲಿಶ್ ನಿಮಗೆ ಪ್ರಾಕ್ಟಿಕಲ್ ಅದು 1 ವೀಕಿಗೆ ನಡೆಸ್ಬೋದು, ಇಲ್ಲ ಅಂದ್ರೆ 10 ಡೇಸ್ 15 ಡೇಸ್. ಈ ಡಿಪೆಂಡ್ ಆನ್ ನಿಮ್ಮ ಎಂಪ್ಲಾಯರ್ ಆಗುತ್ತೆ. ಇಲ್ಲ ಅಂದ್ರೆ ಯಾರು ಶೂಲ್ ಅದು ಅವ್ರು ನಡೆಸ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಮ್ಯೂನ್ಲಿಶ್ ಪ್ಯಾಟರ್ನ್ ಒಳಗೆ ಹೆಂಗಿರುತ್ತಪ್ಪ ಅಂತಂದ್ರೆ, ಸೊ ಮ್ಯೂನ್ಲಿಶ್ ಎಕ್ಸಾಮ್ ನಿಮಗೆ 45 to 60 ಮಿನಿಟ್ಸ್ ಇರುತ್ತೆ. ಸೊ ನೀವು 45 to 60 ಮಿನಿಟ್ಸ್ ಮಾತಾಡಬೇಕಲ್ಲಿ. ಆಲ್ಮೋಸ್ಟ್ 1 ಅವರ್ ಇರುತ್ತೆ. ಸೊ ಮ್ಯೂನ್ಲಿಶ್ ಎಕ್ಸಾಮ್ ಒಳಗೆ ಏನಿರುತ್ತಪ್ಪ ಅಂತಂದ್ರೆ ನಿಮಗೆ ಲೈಕ್ 2 ಪೇಪರ್ ಇಟ್ಟಿರ್ತಾರೆ ಹಿಂಗೆ ಟೇಬಲ್ ಮೇಲೆ. ಸೊ ನೀವು ಫಸ್ಟ್ ಪೇಪರ ಪಿಕ್ ಮಾಡಬೇಕು. ಪಿಕ್ ಮಾಡಿದ್ಮೇಲೆ ಅದನ್ನು ನೋಡ್ಬೇಕು ನೀವು. ಸೊ ಅದನ್ನು ನೋಡಿ ನಿಮಗೆ ಅದೇನಾರ ಓಕೆ ಅನಿಸ್ತು, ನಿಮ್ಗೆ ಅದೇ ಐ ಕ್ಯಾನ್ ಮ್ಯಾನೇಜ್ ಅನಿಸ್ತಂದ್ರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಒಂದು ವೇಳೆ ನಿಮ್ಗೆ ಅದು ಟಫ್ ಅನಿಸ್ತಂದ್ರೆ ನೆಕ್ಸ್ಟ್ ಪೇಪರ್ ಇಟ್ಟಿರ್ತಾರೆ. ಸೊ ನೆಕ್ಸ್ಟ್ ಪೇಪರ್ ತೊಗೋದು ನೀವು. ಸೊ ಬಟ್ ನೀವು ಫಸ್ಟ್ ಪೇಪರ್ ಏನು ಇಟ್ಟಿರ್ತಾರಲ್ಲ ಅದ್ರ ಹೊಳ್ಳಿ ತೊಗೊಳಕ್ಕೆ ಬರಲ್ಲ. ನೀವು ಅವಾಗ ಸೆಕೆಂಡ್ ಮಾಡಲೇಬೇಕು, ಸೆಕೆಂಡ್ ಪೇಪರ್ ನೀವು ಚೂಸ್ ಮಾಡಿದ್ದೀರಂದ್ರೆ. ಸೊ ಹಂಗಾಗಿ ನಿಮಗಲ್ಲಿ ನೀವು ಯಾವ ಟೆಕ್ಸ್ಟ್ ಕೊಡ್ತಾರೆ ಟೆಕ್ಸ್ಟ್ ತೊಗೋತಾರೆ. ಆಮೇಲೆ ನಿಮ್ಗೊಂದು 30 ಮಿನಿಟ್ಸ್ ಇದು ಕೊಡ್ತಾರೆ ಫೋರ್ ರೈಟಿಂಗ್ ಅಂತಂದ್ರೆ ನೀವು ಅಲ್ಲಿ ಹೋಗಿ ಅದ್ರ ಬಗ್ಗೆ ನಿಮ್ಮ ಕೇಸ್ ಸ್ಟಡಿ ಮಾಡೋದು. ಸೊ ಇಲ್ಲೆಲ್ಲ ಪಾಯಿಂಟ್ಸ್ ಎಲ್ಲ ಬರ್ಕೋಬೇಕು ನೀವು. ಎಲ್ಲ ಅದು ಹಾಫ್ ಆನ್ ಅವರ್ ಒಳಗೆ ಏನೇನು ಪಾಯಿಂಟ್ಸ್ ನೀವು ಹೇಳ್ಬೇಕಂತಾರಲ್ಲ ಅದೆಲ್ಲ ಬರ್ಕೋಬೇಕು. ಸೊ ಆಮೇಲೆ ಆಫ್ಟರ್ 30 ಮಿನಿಟ್ಸ್ ಅವ್ರನ್ನ ಒಳಗೆ ಕರೀತಾರೆ. ಸೊ ನಿಮ್ದು ಏನು ಟೆಕ್ಸ್ಟ್ ಇರತ್ತಲ್ಲ, ಸೊ ಟೆಕ್ಸ್ಟ್ ನೀವು ಅಲ್ಲಿ ಬ್ರೀಫಾಗಿ ಹೇಳ್ಬೇಕು ಅವ್ರಿಗೆ. XYZ ಹಿಂದೆ ಇವಂಗೆ ಡಿಸಿಷನ್ ಕಂಡೀಷನ್ ಇತ್ತು ಫಸ್ಟ್ ಇದೆಲ್ಲ ಓದಿ ಹೇಳ್ತಾರೆ. ಸೊ ಓದಿ ಹೇಳಿದ್ಮೇಲೆ ಅವ್ರು ನಿಮ್ಗೆ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ನೀವು ಕ್ವಶನ್ನ ಮತ್ತು ಕ್ವಶನ್ಗೆ ಆನ್ಸರ್ ಎಲ್ಲ ಮಾಡ್ತಾ ಹೋಗ್ಬೇಕು. ಇದು ಆಲ್ಮೋಸ್ಟ್ 45 to 60 ಮಿನಿಟ್ಸ್. ಸೊ ಈ ಥರ ಇದು ಎಕ್ಸಾಮ್ ಇರುತ್ತೆ ಮ್ಯೂನ್ಲಿಶ್ ಮತ್ತು ಪ್ರಾಕ್ಟಿಕಲ್ಲ. ಸೊ ಹಂಗಾಗಿ ಮತ್ತು ಇದು ವೆರಿ ಇಂಪಾರ್ಟೆಂಟ. ಸೊ ಈ ಎಕ್ಸಾಮ್ನ ಕ್ಯಾಂಟನೀಸ್ ಎಕ್ಸಾಮಿಗೆ 2 ಚಾನ್ಸ್ ಇರುತ್ತೆ. ಸೊ 2 ಚಾನ್ಸ್ ಒಳಗೆ ನೀವು ಎಕ್ಸಾಮ್ ಪಾಸ್ ಆಗಲೇಬೇಕು. ಇಲ್ಲ ಅಂತಂದ್ರೆ ನೀವು ವಾಪಸ್ ಇಂಡಿಯಾಗೆ ಹೋಗೋ ಚಾನ್ಸಸ್ ಬರ್ಬೋದು. ಸೊ ಹಂಗಾಗಿ ಈ ಎಕ್ಸಾಮ್ ವೆರಿ ಇಂಪಾರ್ಟೆಂಟ. ಸೊ ಆಲ್ಮೋಸ್ಟ್ ನಿಮ್ಮ ಲ್ಯಾಂಗ್ವೇಜನ್ನ ಬೆಟರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಸೊ ನಿಮಗೇನಾದರೂ ಈ ಎಕ್ಸಾಮ್ ಬಗ್ಗೆ ಕ್ವಶನ್ಸ್ ಏನೋ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ. ಸೊ ನಾನು ನಿಮಗೆ ಅದನ್ನು ಮತ್ತೆ ಮುಂದಿನ ವಿಡಿಯೋದೊಳಗೆ ಮಾಡಿ ಹಾಕ್ತೀನಿ. ಸೊ ಇದೇ ಥರ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಒಳಗೆ ನನ್ನ ಫಾಲೋ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.
ನಮಸ್ಕಾರ, ಧನ್ಯವಾದಗಳು.